ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಡರ್ ವಿಡಿಯೋ. ಸೊ ಬಿಗ್ ಬಾಸ್ ಕಡೆಯಿಂದ ಫನ್ನಿ ಆಗಿರೋ ಪ್ರೋಮೋ ಬಂದಿದೆ. ಫನ್ನಿ ಅಂತಂದರೆ ಒಬ್ವಿಯಸ್ಲಿ ಅಲ್ಲಿ ಗಿಲ್ಲಿ ಇರ್ತಾರೆ ಅಂತಲೇ ಅನ್ಕೋಬೇಕು. ಸೊ ಗಿಲ್ಲಿ ಇರೋ ಪ್ರೋಮೋ ಅಂತಂದರೆ ಅದು ಫನ್ನಿನೇ. ಸೊ ಇಷ್ಟು ದಿವಸ ತುಂಬ ದಿನ ಆಗಿತ್ತು ಗಿಲ್ಲಿ ಅವ್ರ ಫನ್ನಿ ಪ್ರೋಮೋ ನೋಡಲಾರ್ದೆ. ಒಂದು 3-4 ದಿನ ಆಗಿತ್ತು ಅನ್ಸುತ್ತೆ. ಈ ಟಾಸ್ಕ್ ಬಂದಂತೂ ನೋಡೇ ಇಲ್ಲ. ಸೊ ಇವತ್ತು ಚೆನ್ನಾಗಿತ್ತು ಪ್ರೋಮೋ ಹೇಳಬೇಕಂದ್ರೆ. ಏನು ಅಂದರೆ ನಿನ್ನೆ ನೀವು ನೋಡಿದ ಎಪಿಸೋಡ್ ನೋಡಿದರೆ ನಿಮ್ಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ. ಇಲ್ಲಿ ರಜತ್ ಮತ್ತು ಚೈತ್ರ ಅವರು ನಿನ್ನೆ ಜಗಳ ಆಡಿರ್ತಾರೆ. ಟಾಸ್ಕ್ ವಿಚಾರ ಸಂಬಂಧಪಟ್ಟಂಗೆ ಜಗಳ ಆಡಿರ್ತಾರೆ. ಓಕೆನಾ, ಅವರಿಬ್ರು ಮಾತಾಡ್ತಿರೋದಿಲ್ಲ ಅಷ್ಟೊಂದು. ಇಲ್ಲಿ ರಜತ್ ಮತ್ತು ಚೈತ್ರ ಅವರ ನಡುವೆ ತಂದಿಟ್ಟ ಗಿಲ್ಲಿ ಅನ್ನೋ ಥರ ಪ್ರೊಮೋ ಕ್ಯಾಪ್ಷನ್ ಹಾಕಿ ಬಿಟ್ಟಿದ್ದಾರೆ. ಸಖತ್ತಾಗಿದೆ ಹೇಳ್ಬೇಕಂತಂದ್ರೆ. ಸಖತ್ತಾಗಿರೋದಕ್ಕಿಂತ ಅವರು ರಿಯಾಲಿಟಿ ಏನಿದೆ ಅದನ್ನ ಎತ್ತಾಕಿ ಹೇಳ್ತಿದ್ದಾರೆ ಹೇಳ್ಬೇಕಂದ್ರೆ ಗಿಲ್ಲಿ ಅವರು. ಇಲ್ಲಿ ಚೈತ್ರ ನೀವು ಲಾಸ್ಟ್ ಸೀಸನ್ ನೋಡಿರ್ಬೋದು, ಹೇಗೆ ಉಸ್ತುವಾರಿ ಮಾಡಿದ್ರು, ಹೇಗೆ ಅವರು ಮಾತಾಡೋದಾಗಿರ್ಬೋದು. ಆಮೇಲೆ ಫ್ರೈಡೇ ಎಪಿಸೋಡ್ ಬಂದರೆ ಸುಸ್ತಾಗಿ ಮಲ್ಕೊಳ್ಳೋದು, ಸ್ಯಾಟರ್ಡೇ ಬಂದರೆ ಸುದೀಪ್ ಸರ್ನ ನೋಡಿ ಒಟ್ಟೊಟ್ಟೊಟ್ಟು ಹೇಳ್ತೀನಲ್ಲ, ಮೇಕಪ್ಪೇ ಹಾಕೋತಿದ್ದಿಲ್ಲ ಅವರು, ಅಷ್ಟು ಹಂಚ್ಕೊತಿದ್ರು ಹೇಳ್ಬೇಕಂದ್ರೆ. ಫ್ರೈಡೇ ಬಂದರೆ ಸಾಕು ಆರಾಮ್ ತಪ್ತಿತ್ತು ಅವ್ರಿಗೆ. ಆಮೇಲೆ ಮಾತಾಡ್ತಿದ್ರು ಬರೀ. ಈಗ ರಜತ್ ಮತ್ತು ಚೈತ್ರ ಅವ್ರಿಗೆ ಜಗಳ ಆಗಿರೋದ್ರಿಂದ ಗಿಲ್ಲಿ ಮಾತಾಡ್ತಾ ಇದ್ದಾರೆ ರಜತ್ ಬಗ್ಗೆ, ಇದು ಚೈತ್ರ ಅವ್ರ ಬಗ್ಗೆ. ಬನ್ನಿ ಪ್ರೋಮೋ ನೋಡ್ತಾ ಮಾತಾಡೋಣ. ಕಿಟಾರ್ ಅಂತ ಕಿರಿಸ್ತಾಳೆ. ಅವ್ರು ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಂಡು ಗಿಲ್ಲಿ ಮತ್ತು ರಜತ್ ಮತ್ತು ರಘು ಅವ್ರು ಕುಂತಿದ್ದಾರೆ. ಅವ್ರು ಗಿಲ್ಲಿ ಹತ್ತಾರೆ ಮಾತನ್ನ. ಸೇಮ್ ಅವರು ಕಿಟಾರ್ ಹತ್ರ ಕಿರ್ಚೋದಂತೂ ನಿಜಾನೇ ಇದೆ. ಹಳೆಯ ಹಲಸಲು ಅಂತಿದ್ದಾರೆ. ಇತ್ತಾಗ ನೋಡಿದರೆ ಧ್ರುವಂತು ಮತ್ತು ರಕ್ಷಿತಾ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಸೀಕ್ರೆಟ್ ರೂಮಲ್ಲಿ ಕುತ್ಕೊಂಡು. ಇಲ್ಲಿ ಚೈತ್ರ ಅವರು ಕಿಚನ್ನಲ್ಲಿದ್ದಾರೆ, ಗಿಲ್ಲಿ ಅವರು ಬೆಡ್ರೂಮಲ್ಲಿ ಕುತ್ಕೊಂಡು ಸೀಸನ್ ಬರೀ ಬಾಯಿ ಅಂತ ಹೇಳ್ತಿದ್ದಾನೆ ನೋಡಿ ರಜತ್ ಅಂತ ತಂದಿಕ್ತಿದ್ದಾರೆ. ರಜತ್ ಮತ್ತು ಚೈತ್ರ ಅವ್ರ ನಡುವೆ ನಾನು ಬಾಯಲ್ಲೇ ಗೆಲ್ತೀನಿ ಅಂತ ಹೇಳ್ತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಸೀಸನ್ ಗುರು ನನಗಂತೂ ಹಳ್ಳಿ ಇಟ್ಕೊಂಡಿದ್ದೀನಿ ಕಿವಿನಲ್ಲಿ. ಅವ್ರ ಮಾತು ಕೇಳಲಾರ್ದೆ ಅಷ್ಟರ ಮಟ್ಟಿಗೆ ಮಾತಾಡ್ತಿದ್ಲು ಆ ಅಮ್ಮ ಹೇಳ್ಬೇಕಂತಂದರೆ. ನಿಜವಾಗ್ಲೂ ಚೈತ್ರ ಅಕ್ಕ ಅಂತರೂ ಯಪ್ಪ ಭಾಳ ಮಾತಾಡ್ತಿದ್ರು ಹೇಳ್ಬೇಕಂದ್ರೆ. ಆಮೇಲೆ ಸೀಸನ್ 7 ಬಾರಿ ಕಳಪೆಗೆ ಹೋಗಿದೆಯಾ ಅಂತ ಗಿಲ್ಲಿ ಅವ್ರು ಹೇಳ್ತಿದ್ದಾರೆ. ಇನ್ನು ಬಾಯಿಂದಲೇ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅದಂತೂ ನಿಜ, ತುಂಬ ಸಲ ಕಳಪೆಗಂತೂ ಹೋಗಿರೋದಂತೂ ನಿಜ. ನಾನು 11 ಸೀಸನ್ ನೋಡಿದ್ದೀನಲ್ವಾ. ಇವರು ಚೈತ್ರ ಅವರು ತುಂಬ ಸಲ ಹೋಗಿದ್ದಾರೆ ಹೇಳ್ಬೇಕಂದ್ರೆ. ಅವ್ರ ಬಾಯಿಯಿಂದನೇ ಹೋಗಿರೋದಾದ್ರು. ಒಮ್ಮೆ ಅಂತೂ ಫೈರ್ ಬ್ಯಾಕ್ ಅಂತ ಯಪ್ಪ ನೋಡಬೇಕಿತ್ತು ಅವ್ರದ್ದು. 7 ಬಾರಿನ ತಾಕತ್ತಿದ್ರೆ ಪ್ರೂವ್ ಮಾಡಲಿ ಅಂತ ರಜತ್ಗೆ ಚಾಲೆಂಜ್ ಆಗ್ತಿದ್ದಾರೆ. ಆಮೇಲೆ ಶುಕ್ರವಾರ ಹೊಸ ತಪ್ತಿ ಅಂತಲ್ಲ ಯಾಕೆ ಅಂತ ಗಿಲ್ಲಿ ಹೇಳ್ತಿದ್ರೆ. ನಿಜ ಹೇಳ್ಬೇಕಂದ್ರೆ ನಾನು ಕೂಡ ಸೀಸನ್ ನೋಡಿದ್ದೀನಲ್ವಾ. ಫ್ರೈಡೇ ಬಂದರೆ ಸಾಕು ಚೈತ್ರ ಅವ್ರಿಗೆ ಆರಾಮ ಎದ್ದಿದ್ದೇನೇ ಇಲ್ಲ. ಯಾಕಂದರೆ ಸಂಡೇ ಎಪಿಸೋಡ್ ಬರ್ತಿತ್ತಲ್ವಾ, ಅದಕ್ಕೆ ಹುಷಾರ್ ತಪ್ತಿದ್ರು. ಇಲ್ಲಾಂದರೆ ಯಾರು ಅವ್ರಿಗೆ ಕಳಪೆ ಕೊಡಬಾರ್ದು ಅಂತಲೂ ಹುಷಾರ್ ತಪ್ತಿದ್ರು. ಆಮೇಲೆ ಸಂಡೇ ಬಂದರೆ ಮೇಕಪ್ ಆಗ್ತಿದ್ದಿಲ್ಲ, ಒಂಥರ ಸಪ್ಪೆ ಕುಂತ್ಕೊಂಡು ಬಿಡೋರು. ಆದರೂ ಸುದೀಪ್ ಸರ್ ಕ್ಲಾಸ್ ತಪ್ಪು ಮಾಡಿದವ್ರಿಗೆ ಬಿಡೋದೇ ಇಲ್ಲಲ್ವಾ. ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಚೈತ್ರ ಅವ್ರು ಹೇಳ್ಬೇಕಂದ್ರೆ. ಇಲ್ಲಿ ಚೈತ್ರ ಅವ್ರನ್ನ ಹುಷಾರ್ ತಪ್ಸೋದಕ್ಕೆ ಬಂದಿದ್ದೀನಿ ಕಣೋ ಅಂತ ಹೇಳ್ತಾರೆ. ಇಲ್ಲಿ ನಾ ಕಂಡ ಚೈತ್ರ ಅಂತ ಬುಕ್ ಬರಲ್ಲ ಅಂತ ಗಿಲ್ಲಿ ಅವ್ರು ಹೇಳ್ತಿದ್ದಾರೆ. ಇಲ್ಲಿ ರಜತ್ ಮತ್ತು ಗಿಲ್ಲಿ ಅವರು ಹಾಕಿ ನೋಡಿ ಫುಲ್ ಖುಷಿ ಪಡ್ತಿದ್ದಾರೆ. ಅಯ್ಯೋ ಒಂಥರ ಖುಷಿ ಅಂತ. ಗಿಲ್ಲಿ ಈಗ ಮತ್ತೆ ಬ್ಯಾಕ್ ಟು ಅಂತ ಅನಿಸ್ತಿದೆ ಅಪ್ಪ. ಇಟ್ಟಾಗ ಧ್ರುವಂತ್ ಮತ್ತು ರಕ್ಷಿತಾ ಅಂತೂ ಬಿದ್ದ ನಗ್ತಿದ್ದಾಳೆ. ಈಗ ಹೇಳ್ಬೇಕಂದ್ರೆ ಚೈತ್ರ ಅವ್ರು ಹೇಗಿದ್ದಾರೆ ಅಂತ ಕ್ಲಿಯರ್ ಕಟ್ಟಾಗಿ ಒಂದೇ ಇದರಲ್ಲಿ ಹೇಳ್ಬಿಡ್ತಿದ್ದಾರೆ. ಸಖತ್ತಾಗಿದೆ ಹೇಳ್ಬೇಕಂದ್ರೆ. ಬನ್ನಿ ಓಕೆ ಗಾಯ್ಸ್, ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಬರೀ ಬಾಯಿ ಮಾತೆ ಸರಿ ಕಳಪ ಕಳ್ಸಿದ್ದು ಇದಕ್ಕೆ ಅಂತ ಹೇಳ್ತಾ ಶುಕ್ರವಾರ ಹುಷಾರ್ ತಪ್ಪಿ ಅಂತೇಳಿ ಯಾಕೆ ನಾ ಕಂಡ ಚೈತ್ರ